ಓಂ ಶಾಂತಿ. ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 1/1/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವು ರಾಜ ಋಷಿಯಾಗಿದ್ದೀರಾ. ನೀವೀಗ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಬೇಕು. ಜೊತೆಗೆ ದೈವಿ ಗುಣವನ್ನು ನೀವು ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಳಬೇಕು. ಇಂದಿನ ಪ್ರಶ್ನೆಯಾಗಿದೆ, ಉತ್ತಮ ಪುರುಷರಾಗಲು ಯಾವ ಪುರುಷಾರ್ಥವನ್ನು ಮಾಡಬೇಕು? ಉತ್ತಮ ಪುರುಷರಾಗುವುದಕ್ಕೋಸ್ಕರ ಯಾವ ಮಾತಿನ ಕಡೆ ನಿಮಗೆ ಬಹಳಷ್ಟು ಗಮನ ಇರಬೇಕು? ಉತ್ತರ: ಉತ್ತಮ ಪುರುಷರಾಗುವುದಕ್ಕೋಸ್ಕರ ಶಿಕ್ಷಣದ ಜೊತೆಗೆ ಎಂದು ಮುನಿಸಿಕೊಳ್ಳಬಾರದು. ಈ ಶಿಕ್ಷಣಕ್ಕೂ ಜಗಳ ಮತ್ತು ಹೊಡೆದಾಟಕ್ಕೂ ಸಂಬಂಧ ಇಲ್ಲ. ನೀವು ಚೆನ್ನಾಗಿ ಶಿಕ್ಷಣವನ್ನು ಕಲಿತರೆ, ಓದಿದರೆ, ಬರೆದರೆ ನೀವು ರಾಜರಾಗುತ್ತೀರಾ. ಆದ್ದರಿಂದ ಸದಾ ಸ್ವಯಂನ ಉನ್ನತಿಯ ವಿಚಾರ ಇರಬೇಕು. ನಿಮ್ಮ ನಡತೆಯ ಕಡೆ ನಿಮಗೆ ಬಹಳಷ್ಟು ಗಮನ ಇರಬೇಕು. ನೀವೀಗ ದೇವತೆಗಳ ಸಮಾನ ಆಗಬೇಕು ಅಂದ ಮೇಲೆ ನಿಮ್ಮ ನಡತೆ ಬಹಳಷ್ಟು ರಾಯಲ್ ಆಗಿರಬೇಕು. ನೀವೀಗ ಬಹಳಷ್ಟು ಮಧುರರಾಗಬೇಕು. ನಿಮ್ಮ ಬಾಯಿಂದ ಯಾವ ಶಬ್ದ ಬರುತ್ತದೆಯೋ ಆ ಶಬ್ದ ಎಲ್ಲರಿಗೂ ಅತಿ ಮಧುರ ಎಂದು ಅನುಭವ ಆಗಬೇಕು. ನಿಮ್ಮ ಬಾಯಿಂದ ಯಾವುದೇ ಶಬ್ದ ಬಂದರೂ ಕೂಡ ಆ ಶಬ್ದ ಮಧುರ ಶಬ್ದ ಆಗಿದೆ ಎಂದು ಎಲ್ಲರಿಗೂ ಅನುಭವ ಆಗಬೇಕು. ಎಂದು ಯಾರಿಗೂ ನಿಮ್ಮ ಶಬ್ದದ ಮೂಲಕ ದುಃಖ ಆಗಬಾರದು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಮತ್ತು ಪರಮಾತ್ಮ ತಂದೆ ಕೇಳುತ್ತಾರೆ, ಈಗ ನಿಮ್ಮ ಬುದ್ಧಿಗೆ ಎಲ್ಲಿ ನೆಲೆ ಇದೆ? ಮನುಷ್ಯರ ಬುದ್ಧಿ ಅಲೆದಾಡುತ್ತಿರುತ್ತದೆ. ಮನುಷ್ಯರ ಬುದ್ಧಿ ಕೆಲವೊಮ್ಮೆ ಒಂದು ಕಡೆ ಅಲೆದಾಡಿದರೆ ಇನ್ನು ಕೆಲವೊಮ್ಮೆ ಇನ್ನೊಂದು ಕಡೆ ಅಲೆದಾಡುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನಿಮ್ಮ ಬುದ್ಧಿಯ ಅಲೆದಾಟ ನಿಂತಿದೆ. ಈಗ ನೀವು ಬುದ್ಧಿ ಅಲೆದಾಡದಂತೆ ನೋಡಿಕೊಳ್ಳಬೇಕು. ನೀವೀಗ ನಿಮ್ಮ ಬುದ್ಧಿಯನ್ನು ಒಂದೇ ಸ್ಥಾನದಲ್ಲಿ ಏಕಾಗ್ರ ಮಾಡಬೇಕು. ಬೇಹದ್ದಿನ ತಂದೆಯನ್ನು ನೀವೀಗ ನೆನಪು ಮಾಡಬೇಕು. ಈಗ ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ, ಈ ಸಂಪೂರ್ಣ ಜಗತ್ತು ತಮೋ ಪ್ರಧಾನ ಜಗತ್ತಾಗಿದೆ. ಆತ್ಮರಾದ ನಾವೇ ಮೊದಲು ಸತೋ ಪ್ರಧಾನ ಆತ್ಮರಾಗಿದ್ದೆವು. ನಾವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಸತೋ ಪ್ರಧಾನರಾಗಿದ್ದೆವು. ಈಗ ನಾವು ತಮೋ ಪ್ರಧಾನ ಆಗಿದ್ದೇವೆ. ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಸತೋ ಪ್ರಧಾನರಾಗಬೇಕು. ಆದ್ದರಿಂದ ನಿಮ್ಮ ಬುದ್ಧಿಯನ್ನು ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ನೀವೀಗ ಜೋಡಣೆ ಮಾಡಬೇಕು. ಈಗ ನೀವು ವಾಪಸ್ ಮನೆಗೆ ಹೋಗಬೇಕು. ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಅನ್ನುವುದು ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ. ಮಕ್ಕಳೇ, ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಈಗ ಪರಮಾತ್ಮ ತಂದೆ ನಿಮಗೆ ಆದೇಶವನ್ನು ನೀಡಿದ್ದಾರೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ತಂದೆಯಾದ ನನ್ನನ್ನು ನೆನಪು ಮಾಡಿ ಅನ್ನುವ ಆದೇಶ ಸಿಗುವುದಿಲ್ಲ. ಪರಮಾತ್ಮ ತಂದೆ ಎಷ್ಟು ಸಹಜ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಕೇವಲ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಬೇರೆ ಯಾರೂ ಕೂಡ ಈ ರೀತಿ ಜ್ಞಾನವನ್ನು ನಿಮಗೆ ತಿಳಿಸಲು ಸಾಧ್ಯ ಇಲ್ಲ. ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಇಲ್ಲಿ ಪರಮಾತ್ಮ ತಂದೆ, ಮಕ್ಕಳೇ, ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಮಕ್ಕಳಿಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಯಾವ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೋ ಆ ಬ್ರಹ್ಮ ತಂದೆ ಕೂಡ ಪರಮಾತ್ಮ ತಂದೆ ತಿಳಿಸುತ್ತಿರುವ ಜ್ಞಾನದ ಮಾತನ್ನು ಕೇಳುತ್ತಿದ್ದಾರೆ. ಪತಿತರಿಂದ ಪಾವನ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಒಳ್ಳೆಯ ಮತವನ್ನು ನೀಡುತ್ತಿದ್ದಾರೆ. ಪತಿತರಿಂದ ಪಾವನ ಆಗುವಂತಹ ಮಾರ್ಗದಲ್ಲಿ ನಡೆಯುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಒಳ್ಳೆಯ ಮತವನ್ನು ನೀಡುತ್ತಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನೀವೇ ಸತೋ ಪ್ರಧಾನ ಆಗಿದ್ದೀರಿ. ಈಗ ಪುನಃ ನೀವೇ ಸತೋ ಪ್ರಧಾನ ಆಗಬೇಕು. ನೀವೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೀರಿ. ನಂತರ ನೀವೇ 84 ಜನ್ಮವನ್ನು ಪಡೆದುಕೊಂಡು ಈಗ ಕವಡೆಯ ಸಮಾನ ಆಗಿದ್ದೀರಾ. ನೀವೇ ಮೊದಲು ವಜ್ರದ ಸಮಾನ ಆಗಿದ್ದೀರಿ. ಈಗ ಪುನಃ ನೀವೇ ವಜ್ರದ ಸಮಾನ ಆಗಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಸಹಜ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ನೀವೀಗ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಈಗ ಆತ್ಮವೇ ವಾಪಸ್ ಮನೆಗೆ ಹೋಗಬೇಕು. ಶರೀರ ಅಂತೂ ವಾಪಸ್ ಮನೆಗೆ ಹೋಗುವುದಿಲ್ಲ. ಪರಮಾತ್ಮ ತಂದೆಯ ಬಳಿ ಮಕ್ಕಳು ಖುಷಿಯಿಂದ ಹೋಗಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ಯಾವ ಶ್ರೀಮತವನ್ನು ನೀಡುತ್ತಾರೋ ಆ ಶ್ರೀಮತದಂತೆ ನಡೆದು ನೀವು ಶ್ರೇಷ್ಠರಾಗುತ್ತೀರಾ. ಪವಿತ್ರ ಆತ್ಮರು ಮೂಲ ವತನಕ್ಕೆ ಹೋಗಿ ಪುನಃ ಹೊಸ ಶರೀರವನ್ನು ಧಾರಣೆ ಮಾಡಿಕೊಂಡು ಹೊಸ ಜಗತ್ತಾದ ಸ್ವರ್ಗಕ್ಕೆ ಬರುತ್ತಾರೆ. ಈಗ ನಿಮಗೆ ನಿಶ್ಚಯ ಇದೆ,
ಪರಮಾತ್ಮ ತಂದೆ ನಮ್ಮನ್ನು ವಾಪಸ್ ಮೂಲವತನಕ್ಕೆ ಕರೆದುಕೊಂಡು ಹೋಗುತ್ತಾರೆ. ನಂತರ ನಾವೇ ಹೊಸ ಜಗತ್ತಾದ ಸ್ವರ್ಗದಲ್ಲಿ ಬರುತ್ತೇವೆ ಅನ್ನುವ ನಿಶ್ಚಯ ನಿಮಗೆ ಇದೆ. ಅಂದ ಮೇಲೆ ಸದಾ ನಿಮಗೆ ನಾನೀಗ ಪವಿತ್ರ ಆತ್ಮ ಆಗಿ ಮೂಲವತನಕ್ಕೆ ಹೋಗಬೇಕು, ನಂತರ ಹೊಸ ಶರೀರವನ್ನು ಪಡೆದುಕೊಳ್ಳಬೇಕು ಅನ್ನುವ ಚಿಂತೆ ಇರಬೇಕು. ದೈವಿ ಗುಣವನ್ನು ನಾವೀಗ ಧಾರಣೆ ಮಾಡಿಕೊಳ್ಳಬೇಕು. ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡರೆ ನಮಗೆ ಬಹಳಷ್ಟು ಲಾಭ ಆಗುತ್ತದೆ. ವಿದ್ಯಾರ್ಥಿಗಳಲ್ಲಿ ಯಾವ ವಿದ್ಯಾರ್ಥಿಗಳು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಇದು ಶಿಕ್ಷಣ ಆಗಿದೆ. ಕಲ್ಪ ಕಲ್ಪವು ನೀವು ಇದೇ ರೀತಿ ಶಿಕ್ಷಣವನ್ನು ಕಲಿಯುತ್ತೀರಾ? ಪರಮಾತ್ಮ ತಂದೆ ಪ್ರತಿ ಕಲ್ಪದಲ್ಲೂ ನಿಮಗೆ ಇದೇ ರೀತಿ ಶಿಕ್ಷಣವನ್ನು ಕಲಿಸುತ್ತಾರೆ. ಅಂದ ಮೇಲೆ ಎಷ್ಟೆಲ್ಲಾ ಸಮಯ ಪಾಸ್ ಆಗಿದೆಯೋ ಅದು ನಾಟಕ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಇಲ್ಲಿಯವರೆಗೂ ಏನೆಲ್ಲ ಆಗಿದೆಯೋ ಅದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿತ್ತು. ನಾಟಕದ ಅನುಸಾರ ಪರಮಾತ್ಮ ತಂದೆ ಕೂಡ ಪಾತ್ರವನ್ನು ಮಾಡಿದ್ದಾರೆ ಮತ್ತು ಮಕ್ಕಳಾದ ನೀವು ಕೂಡ ನಾಟಕದ ಅನುಸಾರ ಪಾತ್ರವನ್ನು ಮಾಡಿದ್ದೀರಾ. ಪರಮಾತ್ಮ ತಂದೆ ಮಕ್ಕಳಿಗೆ ಸರಿಯಾದ ಸಲಹೆಯನ್ನೇ ನೀಡುತ್ತಾರೆ. ಮಕ್ಕಳು ಹೇಳುತ್ತೀರಾ, ಬಾಬಾ ನಾವು ನಿಮ್ಮನ್ನು ಗಳಿಗೆ ಗಳಿಗೆಗೂ ಮರೆತು ಬಿಡುತ್ತೇವೆ ಎಂದು. ಪರಮಾತ್ಮ ತಂದೆಯ ನೆನಪನ್ನು ನಾವು ಗಳಿಗೆ ಗಳಿಗೆಗೂ ಮರೆಯುತ್ತೇವೆ ಎಂದು ಮಕ್ಕಳಾದ ನೀವು ಹೇಳುತ್ತೀರಾ. ಇದು ಮಾಯೆಯ ಬಿರುಗಾಳಿಯಾಗಿದೆ. ಮಾಯೆ ಆತ್ಮದ ಜ್ಯೋತಿಯನ್ನು ನಂದಿಸಿ ಬಿಡುತ್ತದೆ. ಪರಮಾತ್ಮ ತಂದೆಗೆ ಜ್ಯೋತಿ ಎಂದು ಕರೆಯುತ್ತೇವೆ. ಪರಮಾತ್ಮ ತಂದೆಗೆ ಸರ್ವಶಕ್ತಿಗಳ ಅಧಿಕಾರಿ ಎಂದು ಕರೆಯುತ್ತೇವೆ. ಎಷ್ಟೆಲ್ಲ ವೇದಶಾಸ್ತ್ರ ಇದೆಯೋ ಆ ಎಲ್ಲಾ ವೇದಶಾಸ್ತ್ರದ ಸಾರವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಈ ಬ್ರಹ್ಮ ತಂದೆ ಕೂಡ ಹೇಳುತ್ತಾರೆ, ನಾನು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತೇನೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತೇನೆ ಎಂದು. ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಅವತರಿತ ಆಗುತ್ತಾರೆ. ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಬ್ರಹ್ಮನ ತನುವಿನಲ್ಲೇ ಬರಬೇಕಾಗುತ್ತದೆ. ಈ ಜ್ಞಾನದ ಮಾತಿನಲ್ಲಿ ಗೊಂದಲಕ್ಕೊಳಗಾಗುವ ಅವಶ್ಯಕತೆ ಇಲ್ಲ. ಇದು ಬಹಳ ಸಹಜವಾದ ರಾಜಯೋಗ ಆಗಿದೆ. ನೀವು ರಾಜ ಋಷಿ ಆಗಿದ್ದೀರಾ. ಋಷಿಗಳು ಎಂದು ಪವಿತ್ರ ಆತ್ಮರಿಗೆ ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮಂತಹ ಋಷಿಗಳು ಜಗತ್ತಿನಲ್ಲಿ ಬೇರೆ ಎಲ್ಲೂ ಇರಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಬೇರೆ ಯಾರೂ ಕೂಡ ನಿಮ್ಮಂತೆ ಋಷಿಯಾಗಲು ಸಾಧ್ಯ ಇಲ್ಲ. ಆತ್ಮಕ್ಕೆ ಋಷಿ ಎಂದು ಕರೆಯಲಾಗುತ್ತದೆ, ಶರೀರಕ್ಕೆ ಋಷಿ ಎಂದು ಕರೆಯುವುದಿಲ್ಲ. ಆತ್ಮ ಋಷಿಯಾಗಿದೆ. ನೀವೆಲ್ಲರೂ ರಾಜ ಋಷಿ ಆಗಿದ್ದೀರಾ. ನೀವು ಎಲ್ಲಿಂದ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ? ನೀವು ಯಾರಿಂದ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ? ಪರಮಾತ್ಮ ತಂದೆಯ ಮೂಲಕ ನೀವು ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ. ಅಂದ ಮೇಲೆ ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು. ನಾವು ಶಿವತಂದೆಯ ಮೂಲಕ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಪರಮಾತ್ಮ ತಂದೆ ಮಕ್ಕಳಿಗೆ ಸ್ಮೃತಿಯನ್ನು ತಂದುಕೊಟ್ಟಿದ್ದಾರೆ. ನೀವೇ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ. ನಂತರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ನೀವೇ ಕೆಳಗಡೆ ಇಳಿಯುತ್ತಾ ಬಂದಿದ್ದೀರಾ. ದೇವತೆಗಳ ಚಿತ್ರ ಕೂಡ ಇದೆ. ಮನುಷ್ಯರು ತಿಳಿದುಕೊಂಡಿದ್ದಾರೆ, ಆತ್ಮ ಜ್ಯೋತಿ ಹೋಗಿ ಪರಮ ಜ್ಯೋತಿಯಾದ ಪರಮಾತ್ಮನಲ್ಲಿ ಸಮಾವೇಶ ಆಗುತ್ತದೆ ಎಂದು. ಈಗ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಒಬ್ಬ ಮನುಷ್ಯಾತ್ಮರ ಆತ್ಮ ಜ್ಯೋತಿ ಕೂಡ ಪರಮಾತ್ಮ ತಂದೆಯಲ್ಲಿ ಸಮಾವೇಶ ಆಗಲು ಸಾಧ್ಯ ಇಲ್ಲ. ಒಬ್ಬ ಮನುಷ್ಯಾತ್ಮರ ಆತ್ಮ ಜ್ಯೋತಿ ಇನ್ನೊಂದು ಜ್ಯೋತಿಯಲ್ಲಿ ಸಮಾವೇಶ ಆಗಲು ಸಾಧ್ಯ ಇಲ್ಲ. ಅಂದರೆ ಒಬ್ಬ ಮನುಷ್ಯಾತ್ಮರ ಆತ್ಮ ಜ್ಯೋತಿಯು ಪರಮ ಜ್ಯೋತಿಯಾದ ಪರಮಾತ್ಮ ತಂದೆಯಲ್ಲಿ ಸಮಾವೇಶ ಆಗಲು ಸಾಧ್ಯ ಇಲ್ಲ. ಯಾರಿಗೂ ಸದಾ ಕಾಲಕ್ಕೋಸ್ಕರ ಮುಕ್ತಿ ಮತ್ತು ಜೀವನ್ ಮುಕ್ತಿ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ಈಗ ಮಕ್ಕಳ ಆಂತರ್ಯದಲ್ಲಿ ಇಡೀ ದಿನ ಜ್ಞಾನದ ವಿಚಾರ ನಡೆಯುತ್ತಿರಬೇಕು. ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮಗೆ ಖುಷಿ ಇರುತ್ತದೆ. ಇಲ್ಲಿ ಶಿಕ್ಷಣವನ್ನು ನಮಗೆ ಯಾರು ಕಲಿಸುತ್ತಿದ್ದಾರೆ ನೋಡಿ. ಶ್ರೀಕೃಷ್ಣನಿಗೆ ರಾಜಕುಮಾರ ಕೃಷ್ಣ ಎಂದು ಕರೆಯುತ್ತಾರೆ. ಭಗವಂತ ತಂದೆಗೆ ಎಂದು ರಾಜಕುಮಾರ ಎಂದು ಕರೆಯುವುದಿಲ್ಲ. ಪರಮಾತ್ಮ ತಂದೆಗೆ ಪರಮಾತ್ಮ ತಂದೆ ಎಂದು ಕರೆಯುತ್ತೇವೆ. ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ತಂದೆಯಾಗಿದ್ದಾರೆ. ಈಗ ನೀವು ಸ್ವರ್ಗದ ರಚಯಿತ ಆದಂತಹ ಪರಮಾತ್ಮ ತಂದೆಯ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಬೇಕು. ಸ್ವರ್ಗದ ರಚಯಿತ ಆದಂತಹ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಅಂದರೆ ಸ್ವರ್ಗದ ರಚಯಿತ ಆದಂತಹ ಪರಮಾತ್ಮ ತಂದೆ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಸತ್ಯಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರಲಿಲ್ಲ. ಇಷ್ಟೆಲ್ಲ ದೇವತೆಗಳ ಚಿತ್ರ ಇದೆ. ಈ ದೇವತಾ ಧರ್ಮಕ್ಕೆ ಆದಿ ಸನಾತನ ದೇವಿ ದೇವತಾ ಧರ್ಮ ಎಂದು ಕರೆಯಲಾಗುತ್ತದೆ. ಈ ದೇವತೆಗಳೇ ವಿಶ್ವಕ್ಕೆ ಮಾಲೀಕರಾಗಿದ್ದರು.
ಈ ದೇವತೆಗಳಿಗೆ ಸತ್ಯುಗದ ನಿವಾಸಿಗಳು ಎಂದು ಕರೆಯಲಾಗುತ್ತದೆ. ನೀವೀಗ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ. ನಿಮಗೆ ಗೊತ್ತಿದೆ, ಈಗ ಪರಮಾತ್ಮ ತಂದೆ ನಮ್ಮನ್ನು ಸತ್ಯವಂತರನ್ನಾಗಿ ಮಾಡುತ್ತಾರೆ. ನೀವೀಗ ಸತ್ಯವಂತರಾಗುತ್ತಾ ಹೋಗುತ್ತೀರಾ. ವಿಕಾರಿಗಳಿಗೆ ಅಸತ್ಯವಂತರು ಎಂದು ಕರೆಯಲಾಗುತ್ತದೆ. ಈ ದೇವತೆಗಳು ಪವಿತ್ರರಾಗಿದ್ದರು. ದೇವತೆಗಳು ಪವಿತ್ರರಾಗಿರುವ ಕಾರಣ ದೇವತೆಗಳಿಗೆ ಪವಿತ್ರತೆಯ ಪ್ರಕಾಶದ ಕಿರೀಟವನ್ನು ತೋರಿಸಲಾಗಿದೆ. ಅಸತ್ಯವಂತರಾಗುವುದು ಅಂದರೆ ಸತ್ಯದ ಮಾರ್ಗದಲ್ಲಿ ಒಂದೂ ಹೆಜ್ಜೆಯನ್ನು ಇಡದೇ ಇರುವುದು. ಶಿವಾಲಯದಿಂದ ಕೆಳಗಡೆ ಇಳಿದು ವೈಶ್ಯಾಲಯಕ್ಕೆ ಹೋಗುವುದು ಅಂದರೆ ಅಸತ್ಯವಂತರಾಗುವುದಾಗಿದೆ. ಹೊಸಬರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಎಲ್ಲಿಯವರೆಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀವು ಹೊಸಬರಿಗೆ ಚೆನ್ನಾಗಿ ತಿಳಿಸುವುದಿಲ್ಲವೋ ಅಲ್ಲಿಯವರೆಗೂ ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ ಅನ್ನುವ ಜ್ಞಾನ ಹೊಸಬರಿಗೆ ಗೊತ್ತಾಗುವುದಿಲ್ಲ. ಸ್ವರ್ಗ ಮತ್ತು ನರಕ ಅನ್ನುವ ಎರಡು ಶಬ್ದ ಇದೆ. ಸುಖ ಮತ್ತು ದುಃಖ ಅನ್ನುವ ಎರಡು ಶಬ್ದ ಇದೆ. ಸ್ವರ್ಗ ಮತ್ತು ನರಕ ಎಂದು ಕರೆಯುತ್ತೇವೆ. ನಿಮಗೆ ಗೊತ್ತಿದೆ, ಭಾರತದಲ್ಲಿ ಮೊದಲು ಸುಖ ಇತ್ತು, ಈಗ ದುಃಖ ಇದೆ. ಪರಮಾತ್ಮ ತಂದೆ ಬಂದು ಪುನಃ ಮಕ್ಕಳಿಗೆ ಸುಖವನ್ನು ನೀಡುತ್ತಾರೆ. ಈಗ ದುಃಖದ ಸಮಯ ಸಮಾಪ್ತಿಯಾಗಲೇಬೇಕು. ಪರಮಾತ್ಮ ತಂದೆ ಮಕ್ಕಳಿಗೋಸ್ಕರ ಸುಖದ ಉಡುಗೊರೆಯನ್ನು ತೆಗೆದುಕೊಂಡು ಬರುತ್ತಾರೆ. ಪರಮಾತ್ಮ ತಂದೆ ಎಲ್ಲರಿಗೂ ಸುಖವನ್ನು ನೀಡುತ್ತಾರೆ. ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯ ಭಕ್ತಿಯನ್ನು ಮಾಡುತ್ತಾರೆ. ಸನ್ಯಾಸಿಗಳು, ಸಾಧುಗಳು ತಪಸ್ಸನ್ನು ಮಾಡುತ್ತಾರೆ. ತಪಸ್ಸನ್ನು ಮಾಡುತ್ತಿದ್ದಾರೆ ಅಂದ ಮೇಲೆ ಸನ್ಯಾಸಿಗಳ ಮನಸ್ಸಿನಲ್ಲಿ ಅವಶ್ಯವಾಗಿ ಯಾವುದೋ ಆಸೆ ಇರಬೇಕು. ಸತ್ಯುಗದಲ್ಲಿ ಎಂದು ಯಾರು ತಪಸ್ಸನ್ನು ಮಾಡುವ ಮಾತೇ ಇಲ್ಲ. ಸತ್ಯುಗದಲ್ಲಿ ಅನ್ಯ ಯಾವ ಧರ್ಮದ ಆತ್ಮರೂ ಇರುವುದಿಲ್ಲ. ನೀವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ನಿಮಗೆ ಗೊತ್ತಿದೆ, ಸತ್ಯುಗ ಸುಖಧಾಮ ಆಗಿದೆ, ಪರಮಧಾಮ ಶಾಂತಿಧಾಮ ಆಗಿದೆ. ಈ ಕಲಿಯುಗ ದುಃಖಧಾಮ ಆಗಿದೆ. ಈಗ ನೀವೆಲ್ಲರೂ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ. ನೀವೀಗ ಉತ್ತಮ ಪುರುಷರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಈಗ ನೀವು ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು. ಶಿಕ್ಷಣದ ಜೊತೆಗೆ ಎಂದೂ ನೀವು ಮುನಿಸಿಕೊಳ್ಳಬಾರದು. ಯಾರದ್ದಾದರೂ ಜೊತೆಗೆ ನಿಮಗೆ ಹೊಂದಾಣಿಕೆ ಆಗದೇ ಇರುವ ಕಾರಣ ನೀವು ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಬಿಡಬಾರದು. ಈ ಜ್ಞಾನ ಮಾರ್ಗದಲ್ಲಿ ಅನ್ಯರ ಜೊತೆಗೆ ಹೊಂದಾಣಿಕೆ ಆಗದೇ ಇರುವ ಕಾರಣ ನೀವು ಶಿಕ್ಷಣವನ್ನು ಕಲಿಯುವುದನ್ನು ಬಿಡಬಾರದು. ಶಿಕ್ಷಣಕ್ಕೂ ಜಗಳ ಮತ್ತು ಹೊಡೆದಾಟಕ್ಕೂ ಸಂಬಂಧ ಇಲ್ಲ. ನೀವು ಚೆನ್ನಾಗಿ ಶಿಕ್ಷಣವನ್ನು ಕಲಿತರೆ, ಓದಿದರೆ, ಬರೆದರೆ ನೀವು ರಾಜರಾಗುತ್ತೀರಾ. ನೀವು ಜಗಳವನ್ನು ಆಡುತ್ತಿದ್ದರೆ, ಹೊಡೆದಾಡುತ್ತಿದ್ದರೆ ನೀವು ಹೇಗೆ ರಾಜರಾಗಲು ಸಾಧ್ಯ? ನೀವು ಒಂದು ವೇಳೆ ಜಗಳವನ್ನು ಮಾಡುತ್ತಿದ್ದರೆ ನಿಮ್ಮ ನಡತೆ ತಮೋ ಪ್ರಧಾನ ನಡತೆ ಆಗುತ್ತದೆ. ಪ್ರತಿಯೊಬ್ಬರು ಸ್ವಯಂನ ಉನ್ನತಿಯ ವಿಚಾರವನ್ನು ಮಾಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಹೇ ಆತ್ಮರೇ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನಿಮ್ಮ ಆಂತರ್ಯದಲ್ಲಿ ದೈವಿ ಗುಣಗಳು ಧಾರಣೆ ಆಗುತ್ತದೆ. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನಿಮ್ಮಲ್ಲಿ ದೈವಿ ಗುಣಗಳು ಧಾರಣೆ ಆಗುತ್ತದೆ. ಒಂದು ವೇಳೆ ನೀವು ಲಕ್ಷ್ಮೀ ನಾರಾಯಣರ ಸಮಾನ ಆಗಬೇಕು ಎಂದು ಬಯಸಿದರೆ ಪರಮಾತ್ಮ ತಂದೆ ಈ ಲಕ್ಷ್ಮೀ ನಾರಾಯಣರನ್ನು ಇಂತಹ ಶ್ರೇಷ್ಠ ದೇವತೆಯನ್ನಾಗಿ ಮಾಡಿದ್ದಾರೆ ಅಂದ ಮೇಲೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಲಕ್ಷ್ಮೀ ನಾರಾಯಣರ ಸಮಾನ ಆಗುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಕೂಡ ರಾಜ್ಯವನ್ನು ಆಳುತ್ತಿದ್ದೀರಿ. ಈಗ ಪುನಃ ನೀವೇ ದೇವತೆ ಆಗಬೇಕು. ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಾರೆ. ನೀವು ಕಲ್ಪ ಕಲ್ಪದಲ್ಲೂ ಇದೇ ರೀತಿ ದೇವತೆ ಆಗುತ್ತೀರಾ. ಅಂದ ಮೇಲೆ ಸದಾ ಈ ಕಲಿಯುಗ ಇದೇ ರೀತಿ ಇರಲು ಸಾಧ್ಯ ಇಲ್ಲ. ಸದಾ ಈ ಕಲಿಯುಗ ಇದೇ ರೀತಿ ನಡೆಯುತ್ತಿರುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಕಲಿಯುಗದ ನಂತರ ಅವಶ್ಯವಾಗಿ ಸತ್ಯುಗ ಬರುತ್ತದೆ. ಅವಶ್ಯವಾಗಿ ನಾಟಕದ ಚಕ್ರ ತಿರುಗುತ್ತಿರುತ್ತದೆ. ಸತ್ಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳ ಕಡಿಮೆ ಇತ್ತು. ಅಂದ ಮೇಲೆ ಈಗ ಪುನಃ ಮನುಷ್ಯರ ಸಂಖ್ಯೆ ಬಹಳ ಕಡಿಮೆ ಆಗಲೇಬೇಕು. ಇದೆಲ್ಲ ಬಹಳ ಸಹಜವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಕಳೆದು ಹೋದಂತಹ ಮಾತಿನ ಕಥೆಯನ್ನು ತಿಳಿಸುತ್ತಾರೆ. ಏನೆಲ್ಲ ಆಗಿ ಹೋಗಿದೆಯೋ ಆ ಮಾತಿನ ಕಥೆಯನ್ನು ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ. ಇದು ಸಣ್ಣದಾದ ಕಥೆಯಾಗಿದೆ. ವಾಸ್ತವದಲ್ಲಿ ಇದು ಬಹಳ ದೊಡ್ಡ ಕಥೆಯಾಗಿದೆ. ಆದರೆ ಪರಮಾತ್ಮ ತಂದೆ ಸಣ್ಣ ಕಥೆಯ ರೂಪದಲ್ಲಿ ಇದನ್ನು ತಿಳಿಸುತ್ತಿದ್ದಾರೆ. ವಾಸ್ತವದಲ್ಲಿ ಇದು ಬಹಳ ದೊಡ್ಡ ಕತೆ, ಆದರೆ ಅರ್ಥ ಮಾಡಿಕೊಳ್ಳಲು ಇದು ಸಣ್ಣ ಕಥೆಯಾಗಿದೆ. 84 ಜನ್ಮದ ಕಥೆಯ ರಹಸ್ಯವನ್ನು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ. ಮೊದಲು ನಿಮಗೆ ನಿಮ್ಮ 84 ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ. ಈಗ ನಿಮಗೆ ಗೊತ್ತಿದೆ. ನಾವೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಇದು ಸಂಗಮ ಯುಗದ ಶಿಕ್ಷಣ ಆಗಿದೆ. ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ನಮಗೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ.
ಈ ನಾಟಕದ ಚಕ್ರ ಪುನಃ ಪುನರಾವರ್ತನೆ ಆಗುತ್ತದೆ. ನಾಟಕದ ಚಕ್ರ ತಿರುಗುತ್ತಾ ಬಂದಿದೆ. ಈಗ ಕಲಿಯುಗದ ಅಂತ್ಯ ಆಗುತ್ತಿದೆ. ಪುನಃ ಸತ್ಯುಗ ಬರುತ್ತದೆ. ಸತ್ಯುಗದಿಂದ ಹಿಡಿದು ಹೊಸ ನಾಟಕ ಚಕ್ರ ಪ್ರಾರಂಭ ಆಗುತ್ತದೆ. ಈಗ ಈ ಹಳೆಯ ಸೃಷ್ಟಿ ಪರಿವರ್ತನೆ ಆಗಲೇಬೇಕು. ಕಲಿಯುಗ ಅನ್ನುವ ಕಾಡಿನ ವಿನಾಶ ಆಗುತ್ತದೆ ಮತ್ತು ಪುನಃ ಸತ್ಯುಗ ಅನ್ನುವ ಹೂದೋಟ ನಿರ್ಮಾಣ ಆಗುತ್ತದೆ. ದೈವಿ ಗುಣ ಇರುವಂತಹ ಹೂವು ನಾವೀಗ ಆಗಬೇಕು. ದೈವಿ ಗುಣ ಉಳ್ಳಂತವರಿಗೆ ಹೂವು ಎಂದು ಕರೆಯಲಾಗುತ್ತದೆ. ಅಸುರಿ ಗುಣ ಉಳ್ಳಂತವರಿಗೆ ಮುಳ್ಳು ಎಂದು ಕರೆಯಲಾಗುತ್ತದೆ. ನೀವೀಗ ಸ್ವಯಂ ಅನ್ನು ನೋಡಿಕೊಳ್ಳಿ. ನನ್ನಲ್ಲಿ ಯಾವುದೇ ಅವಗುಣ ಅಂತೂ ಇಲ್ಲ ತಾನೆ? ಈಗ ನಾನು ದೇವತೆ ಆಗಲು ಯೋಗ್ಯ ಆಗಿದ್ದೇನಾ ಎಂದು ನೀವೀಗ ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ದೇವತೆ ಆಗುವುದಕ್ಕೋಸ್ಕರ ಸ್ವಯಂನಲ್ಲಿ ಅವಶ್ಯವಾಗಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಯಾಗಿ, ಶಿಕ್ಷಕಾಗಿ, ಸದ್ಗುರು ಆಗಿ ಬರುತ್ತಾರೆ ಅಂದ ಮೇಲೆ ಮಕ್ಕಳಾದ ನಾವು ಅವಶ್ಯವಾಗಿ ನಮ್ಮ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ಈ ಸಮಯದಲ್ಲಿ ಎಲ್ಲರ ನಡತೆ ಕೆಟ್ಟು ಹೋಗಿದೆ ಎಂದು ಮನುಷ್ಯರು ಹೇಳುತ್ತಾರೆ. ಆದರೆ ಯಾರ ನಡತೆಗೆ ಒಳ್ಳೆಯ ನಡತೆ ಎಂದು ಕರೆಯಲಾಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ನೀವೀಗ ಎಲ್ಲರಿಗೂ ತಿಳಿಸಬಹುದು. ದೇವತೆಗಳ ನಡತೆ ಬಹಳ ಒಳ್ಳೆಯ ನಡತೆ ಆಗಿತ್ತು, ದೇವತೆಗಳಲ್ಲಿ ಬಹಳ ಒಳ್ಳೆಯ ಗುಣ ಇತ್ತು ಎಂದು ನೀವೀಗ ಎಲ್ಲರಿಗೂ ತಿಳಿಸಬೇಕು. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ದೇವತೆಗಳು ಎಂದೂ ಯಾರಿಗೂ ದುಃಖವನ್ನು ಕೊಡುತ್ತಿರಲಿಲ್ಲ. ಯಾರದ್ದಾದರೂ ನಡತೆ ಬಹಳ ಒಳ್ಳೆಯ ನಡತೆ ಆಗಿದ್ದರೆ ಇವರು ದೇವಿ ಆಗಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ. ಇವರ ಮಾತು ಅತಿ ಮಧುರ ಆಗಿದೆ ಎಂದು ಒಳ್ಳೆಯ ನಡತೆ ಉಳ್ಳವರನ್ನು ನೋಡಿ ಎಲ್ಲರೂ ಹೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮ್ಮನ್ನು ದೇವತೆಯನ್ನಾಗಿ ಮಾಡುತ್ತೇನೆ. ಅಂದ ಮೇಲೆ ನೀವೀಗ ನಿಮ್ಮ ನಡತೆಯನ್ನು ಅತಿ ಮಧುರ ಮಾಡಿಕೊಳ್ಳಬೇಕು. ದೈವಿ ಗುಣವನ್ನು ನೀವೀಗ ಧಾರಣೆ ಮಾಡಿಕೊಳ್ಳಬೇಕು. ಯಾರು ಹೇಗೆ ಇದ್ದಾರೋ ಅವರು ಅನ್ಯರನ್ನೂ ಕೂಡ ಅದೇ ರೀತಿ ತಯಾರು ಮಾಡುತ್ತಾರೆ. ಯಾರು ಎಷ್ಟು ಒಳ್ಳೆಯ ಗುಣವನ್ನು ಧಾರಣೆ ಮಾಡಿಕೊಂಡಿರುತ್ತಾರೋ ಅವರು ಅನ್ಯರನ್ನೂ ಕೂಡ ತಮ್ಮಂತೆ ಒಳ್ಳೆಯ ಗುಣವುಳ್ಳವರನ್ನಾಗಿ ಮಾಡುತ್ತಾರೆ. ಈಗ ನಾವು ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡು ಅನ್ಯರನ್ನು ನಮ್ಮ ಸಮಾನ ಮಾಡಿಕೊಳ್ಳಬೇಕು. ಈಗ ನೀವೆಲ್ಲರೂ ಟೀಚರ್ ಆಗಬೇಕು. ಟೀಚರ್ನ ಮಕ್ಕಳಾದ ನೀವು ಟೀಚರ್ ಆಗಿದ್ದೀರಾ. ನೀವೆಲ್ಲರೂ ಪಾಂಡವ ಸೇನೆಯ ಆತ್ಮರಾಗಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಲ್ಲರಿಗೂ ಮಾರ್ಗವನ್ನು ತೋರಿಸುವುದು ಮಾರ್ಗದರ್ಶಕರಾದ ನಿಮ್ಮ ಕೆಲಸ ಆಗಿದೆ. ನೀವೀಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ನೀವು ಗೃಹಸ್ಥ ವ್ಯವಹಾರದಲ್ಲೇ ಇರಬೇಕು. ಮನೆಯಲ್ಲಿ ಇದ್ದರೂ ಕೂಡ ನೀವು ಈಶ್ವರನ ಸೇವೆಯನ್ನು ಮಾಡಬಹುದು. ಯಾರೆಲ್ಲ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೋ ಅವರು ಜ್ಞಾನದ ಶಿಕ್ಷಣವನ್ನು ಕಲಿತು ನಂತರ ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಲು ಪ್ರಾರಂಭ ಮಾಡುತ್ತಾರೆ. ಇಂತಹ ಅನೇಕ ಮಕ್ಕಳಿದ್ದಾರೆ. ಅವರು ತಮ್ಮ ಮನೆಯಲ್ಲೇ ಗೀತಾ ಪಾಠಶಾಲೆಯನ್ನು ತೆರೆದು ಅನೇಕರ ಸೇವೆಯನ್ನು ಮಾಡುತ್ತಿರುತ್ತಾರೆ. ಎಲ್ಲರೂ ಇಲ್ಲಿ ಮಧುಬನದಲ್ಲಿ ಬಂದು ಇಲ್ಲೇ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ. ನಾವೆಲ್ಲರೂ ಮಧುಬನದಲ್ಲೇ ಇರುತ್ತೇವೆ ಎಂದು ಹೇಳಿದರೆ ಸಾಧ್ಯ ಇಲ್ಲ. ಕನ್ಯರಿಗೋಸ್ಕರ ಈ ಜ್ಞಾನ ಮಾರ್ಗ ಬಹಳ ಸಹಜ ಮಾರ್ಗ ಆಗಿದೆ. 1 ತಿಂಗಳು 2 ತಿಂಗಳು ಮಧುಬನಕ್ಕೆ ಬಂದು ಸುತ್ತಾಡಿ ಪುನಃ ನೀವು ವಾಪಸ್ ಮನೆಗೆ ಹೋಗುತ್ತೀರಾ. ನೀವೀಗ ಮನೆಯ ಸನ್ಯಾಸವನ್ನು ಮಾಡಬಾರದು. ನಿಮ್ಮ ಮನೆಯವರು ನಿಮಗೆ ನಿಮಂತ್ರಣವನ್ನು ನೀಡುತ್ತಾರೆ, ಆಗ ನೀವು ವಾಪಸ್ ಮನೆಗೆ ಹೋಗುತ್ತೀರಾ. ಪರಮಾತ್ಮ ತಂದೆ ನಿಮಗೆ ಮನೆಗೆ ಹೋಗಬೇಡಿ ಎಂದು ಹೇಳುವುದಿಲ್ಲ. ಪರಮಾತ್ಮ ತಂದೆ ನಿಮ್ಮನ್ನು ಮನೆಗೆ ಕಳಿಸಿದ ತಕ್ಷಣ ನನ್ನಲ್ಲಿ ಯಾವುದೋ ಅವಗುಣ ಇದೆ, ಅದಕ್ಕೋಸ್ಕರ ಪರಮಾತ್ಮ ತಂದೆ ನನ್ನನ್ನು ಮನೆಗೆ ಕಳಿಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲಿ ಪರಮಾತ್ಮ ತಂದೆ ವಾಪಸ್ ಮನೆಗೆ ಕಳಿಸುತ್ತಿದ್ದಾರೆ ಅಂದರೆ ಇಲ್ಲಿ ಕೊರತೆಯ ಮಾತಿಲ್ಲ. ನೀವು ವಾಪಸ್ ಮನೆಗೆ ಹೋದರೆ ಇನ್ನೂ ನಿಮಗೆ ಜ್ಞಾನವನ್ನು ಹೇಳುವಂತಹ ಉತ್ಸಾಹ ಜಾಸ್ತಿ ಆಗುತ್ತದೆ. ನಾನೀಗ ಇನ್ನೂ ಜಾಸ್ತಿ ಬುದ್ಧಿವಂತ ಆತ್ಮನಾಗಿದ್ದೇನೆ, ಆದ್ದರಿಂದ ಮನೆಯವರ ಸೇವೆಯನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನನ್ನನ್ನು ಮನೆಗೆ ಕಳಿಸುತ್ತಿದ್ದಾರೆ ಎಂದು ನೀವು ತಿಳಿದುಕೊಳ್ಳಬೇಕು. ನೀವು ಮನೆಗೆ ಹೋಗಿ ಮನೆಯವರಿಗೂ ಕೂಡ ಜ್ಞಾನವನ್ನು ನೀಡಿ ಅವರನ್ನು ನಿಮ್ಮ ಸಮಾನ ಮಾಡಿಕೊಂಡು ಪುರುಷಾರ್ಥದ ಮಾರ್ಗದಲ್ಲಿ ಅವರನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತೀರಾ. ಇಂತಹ ಅನೇಕ ಮಕ್ಕಳಿದ್ದಾರೆ. ಅವರು ಮನೆಯಲ್ಲೇ ಇದ್ದು ಸೇವೆಯನ್ನು ಮಾಡುತ್ತಿರುತ್ತಾರೆ. ಅಂತವರು ಜ್ಞಾನವನ್ನು ಹೇಳುವ ಮಾತಿನಲ್ಲಿ ಇನ್ನೂ ಹೆಚ್ಚು ಬುದ್ಧಿವಂತರಾಗುತ್ತಾ ಹೋಗುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಮುಖ್ಯ ಮಾತನ್ನು ತಿಳಿಸುತ್ತಿದ್ದಾರೆ. ನೀವೀಗ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯಾದ ನನ್ನನ್ನು ನೀವೀಗ ನೆನಪು ಮಾಡಿ. ಎಲ್ಲರೂ ಮನೆಯನ್ನು ಬಿಟ್ಟು ಬಾಬಾರವರ ಮನೆಗೆ ಬಂದು ಬಾಬಾರವರ ಮನೆಯಲ್ಲಿ ಹೇಗೆ ಇರಲು ಸಾಧ್ಯ? ಎಷ್ಟೆಲ್ಲ ಮಕ್ಕಳು ಬಾಬಾರವರ ಮನೆಗೆ ಬರುತ್ತಾರೋ ಅವರೆಲ್ಲರಿಗೋಸ್ಕರ ಇಲ್ಲಿ ಮನೆಯನ್ನು ನಿರ್ಮಾಣ ಮಾಡಿ ಕೊಡಬೇಕಾಗುತ್ತದೆ. ಕಲ್ಪದ ಮೊದಲು ಏನು ಆಗಿತ್ತೋ ಈಗ ಅದೇ ಪುನರಾವರ್ತನೆ ಆಗುತ್ತದೆ. ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ನಾಟಕವನ್ನು ಬಿಟ್ಟು ಇಲ್ಲಿ ಬೇರೆ ಏನು ನಡೆಯಲು ಸಾಧ್ಯ ಇಲ್ಲ. ಇಲ್ಲಿ ಎಷ್ಟೆಲ್ಲ ಯುದ್ಧಗಳು ನಡೆಯುತ್ತದೆಯೋ, ಯುದ್ಧದಲ್ಲಿ ಎಷ್ಟೆಲ್ಲ ಮನುಷ್ಯರು ಸಾಯುತ್ತಾರೋ ಅದೆಲ್ಲವೂ ನಾಟಕದಲ್ಲಿ ಮೊದಲೇ ಫಿಕ್ಸ್ ಆಗಿದೆ.
ಏನೆಲ್ಲ ಮೊದಲು ಆಗಿ ಹೋಗಿದೆಯೋ ಅದೇ ಪುನರಾವರ್ತನೆ ಆಗುತ್ತದೆ. ಕಲ್ಪ ಕಲ್ಪವು ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ಅದೇ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಕಲ್ಪದ ಹಿಂದೆ ಯಾವ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ತಿಳಿಸಿದ್ದರೋ ಈಗಲೂ ಅದೇ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಮನುಷ್ಯರು ಬಲೆ ಎಂತಹ ವಿಚಾರವನ್ನು ಬೇಕಾದರೂ ಮಾಡಬಹುದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನಂತೂ ಅದೇ ನನ್ನ ಪಾತ್ರವನ್ನು ಮಾಡುತ್ತೇನೆ. ಪರಮಾತ್ಮ ತಂದೆಯ ಪಾತ್ರ ನಾಟಕದಲ್ಲಿ ಹೇಗೆ ಫಿಕ್ಸ್ ಆಗಿದೆಯೋ ಪರಮಾತ್ಮ ತಂದೆ ಅದೇ ರೀತಿ ಪಾತ್ರವನ್ನು ಮಾಡುತ್ತಾರೆ. ಮನುಷ್ಯರು ಪರಮಾತ್ಮ ತಂದೆಯ ಬಗ್ಗೆ ಎಂತಹ ವಿಚಾರವನ್ನು ಮಾಡಿದರೂ ಕೂಡ ನಾಟಕದ ಅನುಸಾರ ಪರಮಾತ್ಮ ತಂದೆ ಯಾವ ಪಾತ್ರವನ್ನು ಮಾಡಬೇಕು ಅದೇ ಪಾತ್ರವನ್ನೇ ಪರಮಾತ್ಮ ತಂದೆ ಅಭಿನಯ ಮಾಡುತ್ತಾರೆ. ಈ ನಾಟಕದ ಸಮಯ ಸ್ವಲ್ಪ ಜಾಸ್ತಿ ಆಗಲು ಸಾಧ್ಯ ಇಲ್ಲ, ಈ ನಾಟಕದ ಸಮಯ ಸ್ವಲ್ಪ ಕಡಿಮೆ ಆಗಲು ಕೂಡ ಸಾಧ್ಯ ಇಲ್ಲ. ಕಲ್ಪದ ಮೊದಲು ಯಾರು ಹೇಗೆ ಶಿಕ್ಷಣವನ್ನು ಕಲಿತಿದ್ದರೋ ಈಗಲೂ ಕೂಡ ಅವರು ಅದೇ ರೀತಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ. ಪ್ರತಿಯೊಬ್ಬರ ನಡತೆಯ ಸಾಕ್ಷಾತ್ಕಾರ ಆಗುತ್ತಾ ಹೋಗುತ್ತದೆ. ಎಲ್ಲರ ನಡತೆಯ ಸಾಕ್ಷಾತ್ಕಾರ ಆದಾಗ ಇವರು ಹೇಗೆ ಶಿಕ್ಷಣವನ್ನು ಕಲಿತಿದ್ದರು, ಶಿಕ್ಷಣದ ಆಧಾರದಿಂದ ಇವರಿಗೆ ಯಾವ ಪದವಿ ಸಿಗುತ್ತದೆ ಅನ್ನುವುದು ಎಲ್ಲರಿಗೂ ಗೊತ್ತಾಗುತ್ತದೆ. ಯಾರು ಚೆನ್ನಾಗಿ ಸೇವೆಯನ್ನು ಮಾಡುತ್ತಿದ್ದಾರೋ ಅವರಿಗೆ ಇದ್ದಕ್ಕಿದ್ದಂತೆ ಆಕ್ಸಿಡೆಂಟ್ ಆಗಿ ಮೃತ್ಯು ಬಂದರೆ ಅವರು ಅವಶ್ಯವಾಗಿ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಕುಲದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಅವರು ಪುನರ್ಜನ್ಮವನ್ನು ಪಡೆದುಕೊಂಡಾಗ ಬಹಳಷ್ಟು ಸುಖಿಗಳಾಗಿ ಇರುತ್ತಾರೆ. ಯಾರು ಅನೇಕರಿಗೆ ಸುಖವನ್ನು ನೀಡುತ್ತಾರೋ ಅವರಿಗೂ ಕೂಡ ಅವಶ್ಯವಾಗಿ ಅಷ್ಟೇ ಸುಖ ಪ್ರಾಪ್ತಿಯಾಗುತ್ತದೆ. ಈ ಸಂಪಾದನೆ ಎಂದೂ ಸಮಾಪ್ತಿ ಆಗುವುದಿಲ್ಲ. ಈ ಸಂಪಾದನೆ ಎಂದೂ ನಿಮ್ಮನ್ನು ಬಿಟ್ಟು ಹೋಗಲು ಸಾಧ್ಯ ಇಲ್ಲ. ಸತ್ಯಯುಗದಲ್ಲಿ ಯಾವ ಸ್ಥಾನದಲ್ಲಿ ಯಾರು ವಿಜಯವನ್ನು ಪಡೆದುಕೊಂಡಿರುತ್ತಾರೋ ಅವರು ಅಲ್ಲೇ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಯಾರು ಅನೇಕರಿಗೆ ಸುಖವನ್ನು ನೀಡಿದ್ದಾರೋ ಅವರು ಸತ್ಯಯುಗದಲ್ಲಿ ಚಿನ್ನದ ಸ್ಪೂನನ್ನು ಬಾಯಲ್ಲಿ ಇಟ್ಟುಕೊಂಡು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಯಾರು ಕಡಿಮೆ ಸೇವೆಯನ್ನು ಮಾಡಿದ್ದಾರೋ, ಯಾರು ಕಡಿಮೆ ಸುಖವನ್ನು ಕೊಟ್ಟಿದ್ದಾರೋ ಅವರು ಬೆಳ್ಳಿಯ ಚಮಚವನ್ನು ಬಾಯಲ್ಲಿ ಇಟ್ಟುಕೊಂಡು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಯಾರು ಅವರಿಗಿಂತ ಇನ್ನೂ ಕಡಿಮೆ ಸುಖವನ್ನು ಕೊಟ್ಟಿದ್ದಾರೋ ಅವರು ತಾಮ್ರದ ಚಮಚವನ್ನು ಬಾಯಲ್ಲಿ ಇಟ್ಟುಕೊಂಡು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಮಕ್ಕಳು ಎಂತಹ ಪದವಿಯನ್ನು ಪಡೆದುಕೊಳ್ಳಬಹುದು ಎಂದು ತಂದೆಗಂತೂ ಗೊತ್ತಾಗುತ್ತದೆ. ಯಾರು ಪರಮಾತ್ಮ ತಂದೆಯ ಜೊತೆಗೆ ಎಷ್ಟು ಜಾಸ್ತಿ ಯೋಗವನ್ನು ಜೋಡಣೆ ಮಾಡುತ್ತಾರೋ ಅಷ್ಟು ಅವರು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆಯ ಜೊತೆಗೆ ಯಾವ ಮಕ್ಕಳು ಎಷ್ಟು ಯೋಗವನ್ನು ಜೋಡಣೆ ಮಾಡಿದ್ದಾರೋ ಆ ಯೋಗಕ್ಕನುಸಾರವಾಗಿ ರಾಜ, ರಾಣಿ, ಪ್ರಜೆ ಎಲ್ಲರೂ ತಯಾರಾಗುತ್ತಾರೆ. ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುವುದಿಲ್ಲವೋ, ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲವೋ ಅವರು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಒಳ್ಳೆಯ ಕರ್ಮ ಮತ್ತು ಕೆಟ್ಟ ಕರ್ಮ ಮಕ್ಕಳ ಸಮ್ಮುಖದಲ್ಲಿ ಕಾಣಿಸುತ್ತದೆ. ನಮಗೆ ಗೊತ್ತಿದೆ ನಾನೀಗ ಎಷ್ಟು ಸೇವೆಯನ್ನು ಮಾಡುತ್ತಿದ್ದೇನೆ ಎಂದು. ಒಂದು ವೇಳೆ ಈಗಲೇ ನಾನು ಶರೀರವನ್ನು ತ್ಯಾಗ ಮಾಡಿದರೆ ನನಗೆ ಯಾವ ಪದವಿ ಸಿಗಬಹುದು ಎಂದು ನಮಗೆ ಗೊತ್ತಿದೆ. ನಾವೀಗ ಶಿಕ್ಷಣವನ್ನು ಕಲಿತು ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳುತ್ತಿದ್ದೇವೆ. ಒಂದು ವೇಳೆ ಯಾರಾದರೂ ಪರಮಾತ್ಮ ತಂದೆಯ ಜೊತೆಗೆ ಮುನಿಸಿಕೊಳ್ಳುತ್ತಿದ್ದರೆ ಅವರ ಅದೃಷ್ಟದಲ್ಲಿ ಶ್ರೇಷ್ಠ ಭಾಗ್ಯ ಇಲ್ಲ ಎಂದು ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ. ಯಾರಾದರೂ ಪರಮಾತ್ಮ ತಂದೆಯ ಜೊತೆಗೆ ಸಿಟ್ಟನ್ನು ಮಾಡಿಕೊಂಡರೆ ಇವರ ಅದೃಷ್ಟವೇ ಸರಿ ಇಲ್ಲ ಎಂದು ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಮಕ್ಕಳನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ. ಮಾಲೀಕ ಆದಂತಹ ತಂದೆಯ ಮನೆಯಿಂದ ಯಾರು ಖಾಲಿ ಕೈಯಿಂದ ಹೋಗಬಾರದು. ಮಾಲೀಕ ಆದಂತಹ ಪರಮಾತ್ಮ ತಂದೆಯ ಮನೆಗೆ ಬಂದಂತಹ ಯಾವ ಆತ್ಮರು ಖಾಲಿ ಕೈಯಿಂದ ವಾಪಸ್ ಹೋಗಬಾರದು. ಈಗ ಮಾಲೀಕ ಆದಂತಹ ಪರಮಾತ್ಮ ತಂದೆ ನಿಮ್ಮ ಸಮ್ಮುಖದಲ್ಲಿ ಇದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾರೇ ಬಂದರೂ ನೀವು ಅವರಿಗೆ 2 ಶಬ್ದವನ್ನು ತಿಳಿಸಿ. ನೀವು 2 ಜ್ಞಾನದ ಶಬ್ದವನ್ನು ತಿಳಿಸಿದರೆ ಅವರು ಅವಶ್ಯವಾಗಿ ಪ್ರಜಾ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಯಾರು ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಅವರು ಇಲ್ಲಿಯವರೆಗೂ ಜ್ಞಾನ ಮಾರ್ಗಕ್ಕೆ ಬರುತ್ತಿದ್ದಾರೆ. ಮಕ್ಕಳಾದ ನೀವು ಪತಿತರಾಗಿರುವ ಕಾರಣ ಸ್ವಯಂವನ್ನು ಹಿಂದೂ ಎಂದು ಹೇಳಿಸಿಕೊಳ್ಳುತ್ತೀರಾ. ಈಗ ನಿಮ್ಮ ಬುದ್ಧಿಯಲ್ಲಿ ಯಾವ ಜ್ಞಾನ ಇದೆಯೋ ಅದೇ ಜ್ಞಾನ ಪರಮಾತ್ಮ ತಂದೆಯ ಬಳಿ ಇದೆ. ಪರಮಾತ್ಮ ತಂದೆಯ ಬಳಿ ಹೇಗೆ ಜ್ಞಾನ ಇದೆಯೋ ಅದೇ ರೀತಿ ಈಗ ನಿಮ್ಮ ಬುದ್ಧಿಯಲ್ಲೂ ಜ್ಞಾನ ಇದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಈ ಪ್ರಪಂಚದ ಇತಿಹಾಸ ಮತ್ತು ಭೂಗೋಳ ಹೇಗೆ ಪುನರಾವರ್ತನೆ ಆಗುತ್ತದೆ ಅನ್ನುವುದನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಟೀಚರ್ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ವಿದ್ಯಾರ್ಥಿಗಳು ಎಷ್ಟು ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಅನ್ನುವುದು ಟೀಚರ್ಗೆ ಗೊತ್ತಾಗುತ್ತದೆ. ಇವರು ಎಷ್ಟು ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಪಾಸ್ ಆಗುತ್ತಾರೆ ಅನ್ನುವುದು ಟೀಚರ್ಗೆ ಗೊತ್ತಾಗುತ್ತದೆ. ಪ್ರತಿಯೊಬ್ಬರಿಗೂ ಸ್ವಯಂನ ಬಗ್ಗೆ ಗೊತ್ತಾಗುತ್ತದೆ. ಕೆಲವರು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುವ ಮಾತಿನಲ್ಲಿ ಕಚ್ಚಾ ಆಗಿದ್ದಾರೆ, ಕೆಲವರು ಯೋಗದಲ್ಲಿ ಕಚ್ಚಾ ಆಗಿದ್ದಾರೆ, ಕೆಲವರು ಜ್ಞಾನದಲ್ಲಿ ಕಚ್ಚಾ ಆಗಿದ್ದಾರೆ. ಯಾರು
ಜ್ಞಾನ, ಯೋಗ ಮತ್ತು ದೈವಿ ಗುಣದಲ್ಲಿ ಕಚ್ಚಾ ಆಗಿದ್ದಾರೋ ಅವರು ಫೇಲ್ ಆಗುತ್ತಾರೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಈ ದಿನ ನಾವು ಕಚ್ಚಾ ಆಗಿದ್ದೇವೆ, ನಾಳೆ ನಾವು ಪಕ್ಕಾ ಆಗಲು ಸಾಧ್ಯ ಇಲ್ಲ ಎಂದು ತಿಳಿದುಕೊಳ್ಳಬೇಡಿ. ಪುರುಷಾರ್ಥವನ್ನು ಮಾಡಿ ಮಕ್ಕಳು ಗ್ಯಾಲಪ್ ಮಾಡಿಕೊಳ್ಳುತ್ತಾರೆ. ನೀವು ಸ್ವಯಂ ಅನುಭವ ಮಾಡುತ್ತೀರಾ, ನಾನು ಎಲ್ಲಿಯವರೆಗೂ ಇದೇ ರೀತಿ ಫೇಲ್ ಆಗುತ್ತಾ ಹೋಗುವುದು? ಇಂಥವರು ನನಗಿಂತ ಹೆಚ್ಚು ಬುದ್ಧಿವಂತರಾಗಿದ್ದಾರೆ ಅಂದ ಮೇಲೆ ನಾನು ಕೂಡ ಶಿಕ್ಷಣವನ್ನು ಕಲಿತು ಬುದ್ಧಿವಂತ ಆತ್ಮ ಆಗಬಹುದು ಎಂದು ನೀವು ಸ್ವಯಂ ಅನುಭವ ಮಾಡುತ್ತೀರಾ? ಒಂದು ವೇಳೆ ನೀವು ದೇಹಾಭಿಮಾನಕ್ಕೆ ವಶ ಆಗಿದ್ದರೆ ನೀವು ಜ್ಞಾನದ ಶಿಕ್ಷಣವನ್ನು ಪುನಃ ಹೇಗೆ ಕಲಿಯಲು ಸಾಧ್ಯ? ನಾನು ಆತ್ಮ ಆಗಿದ್ದೇನೆ ಅನ್ನುವ ಮಾತನ್ನು ಸಂಪೂರ್ಣ ಪಕ್ಕ ಮಾಡಿಕೊಳ್ಳಿ. ಪರಮಾತ್ಮ ತಂದೆ ಮಕ್ಕಳಿಗೆ ನೆನಪು ಮಾಡಿಸುತ್ತಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಪುನಃ ನಿಮ್ಮಲ್ಲಿ ದೈವಿ ಗುಣ ಕೂಡ ಧಾರಣೆ ಆಗಬೇಕು. ನೀವೀಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ನಾನು ಸ್ವರ್ಗಕ್ಕೆ ಎಷ್ಟು ಯೋಗ್ಯ ಆಗಿದ್ದೇನೆ ಎಂದು ಪ್ರತಿಯೊಬ್ಬರು ಸ್ವಯಂನ ನಾಡಿಯನ್ನು ನೋಡಿಕೊಳ್ಳಬೇಕು. ನೀವೀಗ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪರಮಾತ್ಮ ತಂದೆಯ ಮೂಲಕ ಪಡೆದುಕೊಳ್ಳುತ್ತಿದ್ದೀರಾ. ಈ ರಾಜಯೋಗದ ಜ್ಞಾನವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ನಮಗೆ ಬೇರೆ ಯಾರೂ ಕಲಿಸಲು ಸಾಧ್ಯ ಇಲ್ಲ. ಮಕ್ಕಳೇ ಈಗ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ನಾವೀಗ ಬ್ರಾಹ್ಮಣ ಕುಲದ ಆತ್ಮರಾಗಿದ್ದೇವೆ ಎಂದು ನಮಗೆ ಗೊತ್ತಿದೆ. ಮಕ್ಕಳೇ ಕೇಳುತ್ತೀರಾ, ನಾನು ಎಷ್ಟು ಬ್ರಾಹ್ಮಣ ಕುಲದ ಆತ್ಮ ಆಗಿದ್ದೇನೆ ಎಂದು, ನಾನೀಗ ಎಷ್ಟು ಸಂಪೂರ್ಣ ಆಗಿದ್ದೇನೆ ಎಂದು ನನಗೆ ಹೇಗೆ ಗೊತ್ತಾಗುವುದು? ಮಕ್ಕಳು ಪರಮಾತ್ಮ ತಂದೆಯ ಬಳಿ ಬರುತ್ತಿರುತ್ತಾರೆ, ಪುನಃ ತಂದೆಯ ಕೈಯನ್ನು ಬಿಟ್ಟು ವಾಪಸ್ ಹೋಗುತ್ತಿರುತ್ತಾರೆ. ಈಗ ಅನೇಕ ಹೊಸ ಹೊಸ ಮಕ್ಕಳು ಈ ಜ್ಞಾನ ಮಾರ್ಗಕ್ಕೆ ಬರುತ್ತಿರುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ನೀವೀಗ ನಿಮ್ಮ ನಡತೆಯನ್ನು ದೈವಿ ನಡತೆಯನ್ನಾಗಿ ಮಾಡಿಕೊಳ್ಳಬೇಕು. ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಮತ್ತು ಸರ್ವರ ಕಲ್ಯಾಣವನ್ನು ಮಾಡಬೇಕು. ಸರ್ವರಿಗೂ ಸುಖವನ್ನು ನೀಡಬೇಕು. ಸೆಕೆಂಡ್ ಪಾಯಿಂಟ್, ಸತೋ ಪ್ರಧಾನರಾಗುವುದಕ್ಕೋಸ್ಕರ ಒಬ್ಬ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು. ಬುದ್ಧಿ ಯಾವ ಕಾರಣಕ್ಕೂ ಅಲೆದಾಡಬಾರದು. ಬುದ್ಧಿ ಅಲೆದಾಡದಂತೆ ನೋಡಿಕೊಳ್ಳಬೇಕು. ಪರಮಾತ್ಮ ತಂದೆಯ ಸಮಾನ ಟೀಚರ್ ಆಗಿ ಎಲ್ಲರಿಗೂ ಸತ್ಯವಾದ ಮಾರ್ಗವನ್ನು ತೋರಿಸಬೇಕು. ಇಂದಿನ ವರದಾನ ಆಗಿದೆ. ನಡೆದಾಡುತ್ತಾ ತಿರುಗಾಡುತ್ತಾ ಸ್ವಯಂನ ಮೂಲಕ ಅಷ್ಟಶಕ್ತಿಯ ಕಿರಣದ ಅನುಭವವನ್ನು ಎಲ್ಲರಿಗೂ ಮಾಡಿಸುವಂತಹ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತಾಗಿ, ಯಾವುದು ಬಹಳಷ್ಟು ಬೆಲೆ ಬಾಳುವಂತಹ ಅಮೂಲ್ಯವಾದಂತಹ ಕಲೆರಹಿತ ವಜ್ರ ಆಗಿರುತ್ತದೆಯೋ ಆ ವಜ್ರವನ್ನು ಪ್ರಕಾಶ ಇರುವಂತಹ ಸ್ಥಾನದಲ್ಲಿ ಇಟ್ಟಾಗ ಆ ವಜ್ರದ ಮೂಲಕ ಭಿನ್ನ ಭಿನ್ನ ಬಣ್ಣಗಳು ಕಾಣಿಸುತ್ತದೆ. ಅದೇ ರೀತಿ ಯಾವಾಗ ನೀವು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗುತ್ತೀರೋ ಆಗ ನಿಮ್ಮ ಮೂಲಕ ನಡೆದಾಡುತ್ತಾ ತಿರುಗಾಡುತ್ತಾ ಎಲ್ಲರಿಗೂ ಅಷ್ಟಶಕ್ತಿಯ ಕಿರಣದ ಅನುಭವ ಆಗುತ್ತದೆ. ಯಾರೇ ನಿಮ್ಮ ಬಳಿ ಬಂದರೂ ಕೂಡ ಅದರಲ್ಲಿ ಕೆಲವರಿಗೆ ನಿಮ್ಮ ಮೂಲಕ ಸಹನಾ ಶಕ್ತಿಯ ಅನುಭವ ಆಗುತ್ತದೆ, ಕೆಲವರಿಗೆ ನಿರ್ಣಯವನ್ನು ತೆಗೆದುಕೊಳ್ಳುವ ಶಕ್ತಿಯ ಅನುಭವ ಆಗುತ್ತದೆ. ಯಾರು ಎಂತಹ ಆತ್ಮರೇ ಇರಬಹುದು, ಪ್ರತಿಯೊಬ್ಬರಿಗೂ ನಿಮ್ಮ ಮೂಲಕ ಯಾವುದಾದರೂ ಒಂದು ಶಕ್ತಿಯ ಅನುಭವ ಆಗುತ್ತದೆ. ಒಬ್ಬರಿಗೆ ಒಂದು ಪ್ರಕಾರದ ಶಕ್ತಿಯ ಅನುಭವ ಆದರೆ ಇನ್ನೊಬ್ಬರಿಗೆ ಇನ್ನೊಂದು ಶಕ್ತಿಯ ಅನುಭವ ಆಗುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಯಾರ ಪ್ರತಿಯೊಂದು ಕರ್ಮ ಸರ್ವರಿಗೂ ಪ್ರೇರಣೆಯನ್ನು ನೀಡುವಂತಹ ಕರ್ಮ ಆಗಿದೆಯೋ ಅದೇ ಅವರ ಕರ್ಮದ ಪ್ರತ್ಯಕ್ಷ ಪ್ರಮಾಣ ಆಗಿದೆ. ನಮ್ಮ ಪ್ರತಿಯೊಂದು ಕರ್ಮ ಸರ್ವರಿಗೂ ಪ್ರೇರಣೆಯನ್ನು ನೀಡುವಂತಹ ಕರ್ಮ ಆಗಿರಬೇಕು. ಅದೇ ನಮ್ಮ ಕರ್ಮದ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಒಳ್ಳೆಯದು. ಜನವರಿ 2024 ಅವ್ಯಕ್ತ ಮಾಸಕ್ಕೋಸ್ಕರ ವಿಶೇಷ ಪುರುಷಾರ್ಥದ ಪಾಯಿಂಟ್. ಈ ಜನವರಿ ತಿಂಗಳಲ್ಲಿ ವಿಶೇಷವಾಗಿ ಶಾಂತಿಯ ಅನುಭವವನ್ನು ಮಾಡಬೇಕು ಮತ್ತು ಬ್ರಹ್ಮ ತಂದೆಯ ಸಮಾನ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತೆ ಆಗುವುದಕ್ಕೋಸ್ಕರ ಪುರುಷಾರ್ಥಕ್ಕೋಸ್ಕರ ಮುರುಳಿಯ ಕೆಳಗಡೆ ಏನೆಲ್ಲ ಜ್ಞಾನದ ಮಾತನ್ನು ಬರೆದು ಕಳಿಸಲಾಗುತ್ತದೆಯೋ ಆ ಪಾಯಿಂಟ್ ಅನ್ನು ನಾವೆಲ್ಲರೂ ಮನನ ಮಾಡಬೇಕು. ಈ ಜ್ಞಾನದ ಪಾಯಿಂಟ್ ಜನವರಿ ತಿಂಗಳ ಪತ್ರ ಪುಷ್ಪದಲ್ಲೂ ಕೂಡ ಇದೆ. ಎಲ್ಲರೂ ದಯವಿಟ್ಟು ಬ್ರಹ್ಮವತ್ಸರಿಗೆ ಈ ಜ್ಞಾನದ ಪಾಯಿಂಟ್ನ ಕಡೆ ಗಮನವನ್ನು ಸೆಳೆಯಬೇಕು. ಪ್ರತಿದಿನ ಏಕಾಂತದಲ್ಲಿ ಕುಳಿತು ಕಡಿಮೆ ಅಂದರೆ 10 ನಿಮಿಷ ಅವ್ಯಕ್ತ ಶಾಂತಿಯ ಅನುಭವವನ್ನು ಪ್ರತಿಯೊಬ್ಬ ಬ್ರಹ್ಮವತ್ಸರು ಅವಶ್ಯವಾಗಿ ಮಾಡಬೇಕು. ಮತ್ತು ಇಡೀ ದಿನ ನಾನು ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತೆ ಆಗಿದ್ದೇನೆ ಅನ್ನುವ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತಾಗಿ ಸ್ವಯಂನ ಶ್ರೇಷ್ಠ ಸಂಕಲ್ಪದ ಮೂಲಕ ಎಲ್ಲರಿಗೂ ಸೂಚನೆಯನ್ನು ನೀಡುವಂತಹ
ಕಾರ್ಯ ವ್ಯವಹಾರವನ್ನು ಮಾಡುತ್ತಾ ನಾವೀಗ ನಮ್ಮ ಸೇವಾ ಸ್ಥಾನವನ್ನು ಸೂಕ್ಷ್ಮ ವತನವನ್ನಾಗಿ ಮಾಡಬೇಕು ಮತ್ತು ಮಧ್ಯ ಮಧ್ಯದಲ್ಲಿ ಎಲ್ಲರೂ ಪರಸ್ಪರ ಸೇರಿ ಜ್ಞಾನದ ಆಳವಾದ ಮಾತಿನ ವಾರ್ತಾಲಾಪವನ್ನು ಮಾಡುತ್ತಾ ಅನ್ಯರಿಗೆ ಅನುಭವವನ್ನು ಹೇಳಬೇಕು, ಅನ್ಯರ ಅನುಭವವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ನಾವೆಲ್ಲರೂ ಈಗ ಡಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತಾಗಿ ಶಾಂತಿಯ ಆಳವಾದ ಅನುಭವವನ್ನು ಮಾಡಿದರೆ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆಗೆ ಈ ಶಾಂತಿಯ ಆಳವಾದ ಅನುಭವವೇ ನಮ್ಮನ್ನು ನಿಮಿತ್ತ ಮಾಡುತ್ತದೆ. ಒಳ್ಳೆಯದು. ಈ ದಿನದ ಅವ್ಯಕ್ತ ಸೂಚನೆಯಾಗಿದೆ. ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿ. ಸಂಗಮ ಯುಗದ ವಿಶೇಷ ಶಕ್ತಿ ಅಂದರೆ ಶಾಂತಿಯ ಶಕ್ತಿಯಾಗಿದೆ. ಸಂಗಮ ಯುಗದಲ್ಲಿ ಶಾಂತಿಯ ಶಕ್ತಿಯೇ ವಿಶೇಷ ಶಕ್ತಿಯಾಗಿದೆ. ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತಾದಾಗ ಡಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯನ್ನು ಸಹಜವಾಗಿ ರೂಪಿಸಿಕೊಳ್ಳಲು ಸಾಧ್ಯ ಆಗುತ್ತದೆ. ಯಾವಾಗ ನಾವು ಡಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೇವೋ ಆಗ ಯಾವ ಕಾರ್ಯವು ಹೊರೆಯ ಅನುಭವ ಆಗುವುದಿಲ್ಲ. ಅದಕ್ಕೋಸ್ಕರ ಕರ್ಮವನ್ನು ಮಾಡುತ್ತಿದ್ದರೂ ಮಧ್ಯ ಮಧ್ಯದಲ್ಲಿ ನಿರಾಕಾರಿ ಸ್ವರೂಪದಲ್ಲಿ ಸ್ಥಿತ ಆಗುವಂತಹ ಡ್ರಿಲ್ ಅನ್ನು ಮಾಡಿ ಮತ್ತು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗುವಂತಹ ಡ್ರಿಲ್ ಅನ್ನು ಮಾಡುತ್ತಾ ಇರಿ. ಹೇಗೆ ಬ್ರಹ್ಮ ತಂದೆಯನ್ನು ನೀವೆಲ್ಲರೂ ಸಾಕಾರದಲ್ಲಿ ನೋಡಿದ್ದೀರಾ. ಬ್ರಹ್ಮ ತಂದೆ ಸದಾ ಡಬಲ್ ಲೈಟ್ ಆಗಿದ್ದರು. ಶಾಂತಿಯ ಸ್ಥಿತಿಯ ಮೂಲಕ ಸೆಕೆಂಡ್ನಲ್ಲಿ ಮಕ್ಕಳನ್ನು ದೃಷ್ಟಿಯಿಂದ ಬ್ರಹ್ಮ ತಂದೆ ಪರಿವರ್ತನೆ ಮಾಡಿದರು. ಅದೇ ರೀತಿ ನೀವೆಲ್ಲರೂ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಆಗ ಸಹಜವಾಗಿ ನೀವು ಕೂಡ ಬ್ರಹ್ಮ ತಂದೆಯ ಸಮಾನ ಆಗುತ್ತೀರಾ. ಒಳ್ಳೆಯದು. ಓಂ ಶಾಂತಿ.